ಇನ್ನು ಸತೀಶ್ ಜಾರಕಿಹೊಳಿ ಎಚ್.ಸಿ. ಮಹದೇವಪ್ಪ ಅವರು ಗುಪ್ತ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಅನ್ನು ನಡೆಸಿ ಜೊತೆಗೆ ತೆರಳಿದ್ದಾರೆ ಸತೀಶ್ ಮಹದೇವಪ್ಪ ಅವರು. ನೋಡಿ, ಒಂದ್ ಕಡೆ ಸುರ್ಜೇವಾಲಾ ಅವರೇನೋ ಆ ಥರದ್ದೇನೋ ಆಗ್ತಾ ಇಲ್ಲ, ಆ ಥರದ್ದೇನು ನಿರ್ಧಾರ ನಾವು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅವ್ರು ಹೇಳ್ತಾ ಇರೋದಕ್ಕೂ ಇದಕ್ಕೂ ಒಂದಕ್ಕೊಂದು ಸಿಂಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ಸೀಕ್ರೆಟ್ ಮೀಟಿಂಗ್ ಆಗಿದೆ. ಮೀಟಿಂಗ್ ಅನ್ನು ನಡೆಸಿ ಜೊತೆಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೇನೆ ಎಚ್.ಸಿ. ಮಹದೇವಪ್ಪ ಅವರು. ಮೀಟಿಂಗ್ನ ಬಳಿಕ ಗ್ಯಾರಂಟಿ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸತೀಶ್. ನಾಳೆ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ನಾವು ಭಾಗಿಯಾಗ್ತೀವಿ. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸಿಎಂ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ನಾಳೆನೇ ಚರ್ಚೆ ಆಗುತ್ತೆ. ಸಿಎಂ ಅವರ ಮಾಹಿತಿಯ ಬಳಿಕ ಮುಂದಿನ ಚರ್ಚೆ ಏನಾಗುತ್ತೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನೋಡೋಣ, ನಾಳೆ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾಳೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಾಗಿದೆ ಡೆಲ್ಲಿಯಲ್ಲಿ. ಅದಾದ್ಮೇಲೆ ಮುಂದಿನ ಚರ್ಚೆಗಳ ಪ್ರಾರಂಭ. ಇಲ್ಲ, ಅದು ಯಾವುದು ನಮಗೆ ಗೊತ್ತಿಲ್ಲ. ನಾಳೆ ಸಭೆ ಹೋದ್ಮೇಲೆ ಗೊತ್ತಾಗೋದು, ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅದು ಯಾವ್ದೋ ಚರ್ಚೆ ಆಗಿಲ್ಲ. ನಾಳೆ ಚರ್ಚೆ ಎಲ್ಲ ಒಟ್ಟಿಗೆ ಗೊತ್ತಿಲ್ಲ. ನಾಳೆ ಸಭೆ ನಂತರ ಗೊತ್ತಾಗೋದು. ಅಧಿಕೃತವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದಾದ್ರು ಏನು ಅಂತ ಅದನ್ನೇ ನಾಳೆ ಎಲ್ಲರಿಗೂ ಬಹಿರಂಗವಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ನಾಳೆ ಇನ್ವೈಟ್ ಮಾಡಿದಾರೆ. ನಾಳೆ ಹೋಗ್ತೀವಿ. ನಾಳೆ ಮಟ್ಟ ವೇಟ್ ಮಾಡಿ. ಇಲ್ಲ, ಯಾವ್ದು ತಂದಿಲ್ಲ. ನಾಳೆ ಸಿಎಂ ಸಭೆ ನಂತರ ಮುಂದಿನ ಚರ್ಚೆ ಪ್ರಾರಂಭ. ಏನೇ ಇಲ್ಲ, ಅದು ಯಾವ್ದು ಇಲ್ಲ. ನಾಳೆ ವೇಟ್ ಮಾಡೋಣ. ಫಸ್ಟ್ ರಾಹುಲ್ ಗಾಂಧಿ ಮೀಟಿಂಗ್ ಅಟೆಂಡ್ ಮಾಡ್ತೀವಿ ನಮ್ಮ ಸಿದ್ದರಾಮಯ್ಯ ಅವರು. ನೋಡೋಣ, ನಾಳೆ ಮೀಟಿಂಗ್ ಸಭೆಯಲ್ಲಿ